स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಪ್ರಥಮದಲ್ಲಿ ಜೈ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ಮಾನ್ಯ ಮುತ್ತಪ್ಪ ರೈ ಅಣ್ಣನವರನ್ನು ಈ ಸಂದರ್ಭದಲ್ಲಿ ನನ್ನ ಹೃದಯ ಮಂದಿರ ನೆನೆಯುತ್ತಾ, ಅದೇ ರೀತಿ ಜೈ ಕರ್ನಾಟಕ ಸಂಘಟನೆಯನ್ನು ಈಗ ಮುನ್ನಡೆಸಿಕೊಂಡು ಹೊಂಟಿರತಕ್ಕಂಥ ರಾಜ್ಯಾಧ್ಯಕ್ಷರಾದಂಥ BN ಜಗದೀಶ್ ಅಣ್ಣನವರಿಗೂ ಕೂಡ ನಾನು ನಮಸ್ಕರಿಸುತ್ತಾ, ಅದೇ ರೀತಿ ರಾಜ್ಯದ ಎಲ್ಲ ಪದಾಧಿಕಾರಿಗಳು ರಾಮಚಂದ್ರಣ್ಣವರಾಗಿರ್ಬೋದು, ಪ್ರಕಾಶ್ ರೈ ಅವರು, ನಾರಾಯಣ ಸ್ವಾಮಿ ಅವರು, ಇಡೀ ನಮ್ಮ ರಾಜ್ಯದ ಇಡೀ ಪದಾಧಿಕಾರಿಗಳಿಗೆ ನನ್ನ ಒಂದು ತುಂಬ ಹೃದಯ ಧನ್ಯವಾದಗಳನ್ನು ಹೇಳುತ್ತಾ, ಈ ಒಂದು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂದ್ರೆ, ಜೈ ಕರ್ನಾಟಕ ಸಂಘಟನೆ ವತಿಯಿಂದ ರಾಜ್ಯದಲ್ಲಿ ಹೋದ ವರ್ಷ ನಾವು ವಿಶ್ವ ಕನ್ನಡಿಗರ ಸಮ್ಮೇಳನ ಅಂತೇಳಿ ಅರಮನೆ ಮೈದಾನದಲ್ಲಿ ನಾವು ಹಮ್ಮಿಕೊಂಡಿದ್ದೆವು. ಅದೇ ರೀತಿ ಈ ಸಲ ಯಾವ ಇದರಲ್ಲಿ ಮಾಡಬೇಕು ಅಲ್ಲೇ ಮಾಡಿದ್ರೆ ಪದೇ ಪದೇ ಅಲ್ಲಿ ಮಾಡಿದ್ರೆ ಸರಿ ಅನ್ಸಲ್ಲ ಅಂತೇಳಿ ಎಲ್ಲ ಜಿಲ್ಲಾ ಪದಾಧಿಕಾರಿಗಳನ್ನ ನಾವು ಒಂದು ರಾಜ್ಯಕ್ಕೆ ಮೀಟಿಂಗ್ ಕರೆದು, ಆ ಮೀಟಿಂಗ್ ಒಳಗೆ ನೀವು ಯಾರ್ಯಾರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನೀವು ಈ ಸಲ ಯಾವ ಜಿಲ್ಲೆದೊಳಗೆ ಮಾಡಿದ್ರೆ ಸೂಕ್ತ ಆಗ್ತೈತಿ, ಗಡಿ ಭಾಗದಲ್ಲಿ ಕನ್ನಡವನ್ನು ಒತ್ತು ಕೊಡಬೇಕು, ಗಡಿ ಭಾಗದಲ್ಲಿ ಅದೇ ಉದ್ದೇಶಕ್ಕೆ ನಾವು ಬಿಜಾಪುರದಲ್ಲಿ ಅಂದರೆ ಇಲ್ಲ ಇದೊಂದು ಸಲ ಗುಲ್ಬರ್ಗಾದಲ್ಲಿ ಮಾಡಿದ್ರೆ ಒಳ್ಳೇದಾಗ್ತೈತಿ, ಅಲ್ಲಿನೂ ಗಡಿ ಭಾಗ ಮಹಾರಾಷ್ಟ್ರ ಹತ್ರ ಎಲ್ಲ ಅಲ್ಲೊಂದು ಕನ್ನಡ ಒಂದು ಇದು ಆಗ್ತೈತಿ ಅಂತೇಳಿ ಅವರು ಒತ್ತಾಯಪೂರ್ವಕವಾಗಿ ನಮ್ಮ ಮಲ್ಲಿಕಾರ್ಜುನ್ ಸಾರವಾಡ್ ಅವರು ಇದೊಂದು ಸಲ ನಮ್ಮ ಜಿಲ್ಲೆಗೆ ಬಿಟ್ಟು ಕೊಡ್ರಿ ಅಂತ ಸಂಬಂಧ ಇಡೀ ಎಲ್ಲ ಜಿಲ್ಲೆಯವರ ಒಂದು ಒಪ್ಪಿಗೆ ಮೇರೆಗೆ ಈ ಸಲ ರಾಜ್ಯ ಎಲ್ಲ ಪದಾಧಿಕಾರಿಗಳು ಸೇರಿ ಒಂದು ಗುಲ್ಬರ್ಗಾದಲ್ಲಿ ಒಂದು ಅತ್ಯುತ್ತಮವಾದಂಥ ವಿಶ್ವ ಕನ್ನಡಿಗರ ಸಮ್ಮೇಳನ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾರೇ ವ್ಯಕ್ತಿ ಒಂದು ದೊಡ್ಡ ಸ್ಥಾನದಲ್ಲಿದ್ದು ಹೊರಗಿನ ದೇಶದಲ್ಲಿ ಯಾವುದೋ ಒಂದು ದುಬೈ ಅಂತಲಿಂತ ಎಲ್ಲ ಇದ್ದವರು ಅಲ್ಲಿದ್ದ ಕೂಡ ಒಂದು ನಮಗೆ ಒಂದು ಬೈಟ್ ಕಳಿಸ್ತಾ ಇದ್ದಾರೆ. ನಾವು ಕೂಡ ಸಂಘಟನೆ ಇದಕ್ಕೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ವಿ, ಅಂಥವ್ರಿಗೆಲ್ಲ ಕರೆಸಿ ಒಂದು ಸನ್ಮಾನವನ್ನು ಮಾಡಿ ಅವರಿಗೊಂದು ಇನ್ನೊಂದಿಷ್ಟು ಉತ್ತೇಜನವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಸಂಘಟನೆ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಬಿಜಾಪುರ ಜಿಲ್ಲೆಯಿಂದ ನಮಗೆ ಈ ಬಿಜಾಪುರ ಜಿಲ್ಲಾದು ನೀವು ಏನು ನಾವು ರಾಜ್ಯ ಜೈ ಕರ್ನಾಟಕ ಸಂಘಟನೆ ರಾಜ್ಯ ಕಾರ್ಯದರ್ಶಿ, ನೀವು ಬಿಜಾಪುರ ಜಿಲ್ಲೆಯನ್ನ ಯಾವ ಥರ ನೀವು ಎಲ್ಲಿಂದ ಎಷ್ಟು ಜನ ತರ್ತೀರಿ ಏನನ್ನೋದು ನಮಗೆ ನೀವು ಬಿಜಾಪುರದವರೇ ಆಗಿರೋ ಸಂದ ನೀವು ಬಿಜಾಪುರದಲ್ಲಿ ಎಷ್ಟು ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡೋಕೆ ಏನೇನು ಮಾಡ್ತೀರಿ ಅನ್ನೋ ಒಂದು ನಮಗೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕನ್ನು ನಾವೀಗ ನಿಮ್ಮ ಮುಖಾಂತರ ಅಂದ್ರೆ ನಾವೇ ಎಲ್ಲ ಮಾಡಿದ್ರೆ ಸಾಧ್ಯ ಆಗುದಿಲ್ಲ, ತಮ್ಮದು ನಮಗೆ ಕೈ ಜೋಡಿಸಿದ್ರೆ ನಮಗೊಂದು ಶಕ್ತಿ ಬಂದಂಗೆ ಆಗ್ತೈತಿ. ನೀವಿದ್ರೆ ನಮ್ಗೆ ಶಕ್ತಿ ಇರ್ತೈತಿ, ಪತ್ರಿಕಾ ಮಾಧ್ಯಮದವ್ರು ಇದ್ರೆ ನಮ್ಗೆ ಶಕ್ತಿ, ನಾವು ಬರೇ ಮಾತಾಡಿ ಹೋದ್ರೆ ಯಾರು ಕೇಳಂಗಿಲ್ಲ. ಅದಕ್ಕೋಸ್ಕರ ಇವತ್ತೊಂದು ಪತ್ರಿಕಾಗೋಷ್ಠಿ ಮಾಡಿದ್ರೆ ಚಲೋ ಆಗ್ತೈತಿ ಅಂತೆಲ್ಲ ನಮ್ಮ ಸಹೋದ್ಯೋಗಿಗಳು ಹೇಳಿ ಸಂಬಂಧ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಲಾಗ್ತಿದೆ. ಅದೇ ರೀತಿ ನಮ್ಮ ಸಂಘಟನೆಗೆ ಒಂದು ಅಲ್ಲಿ ಎಲ್ಲ ಶ್ರೀ ಮುರಳಿಯವರು ಬರ್ತಾ ಇದ್ದಾರೆ, ದೊಡ್ಡ ದೊಡ್ಡ ಖ್ಯಾತ ನಟರು ನಟಿಯರು ಎಲ್ಲನೂ ಬಂದು ಒಂದು ಏನೋ ಪಿಕ್ಚರಲ್ಲಿ ಏನೇನು ಮಾಡಿದ್ರು ಅವರೆಲ್ಲ ಅಲ್ಲಿ ಸಾಧನೆ ಮಾಡಿ ಎಲ್ಲ ಜನ ಸೇರಿಸೋ ಸಂಬಂಧ. ಅದೇ ರೀತಿ ನಮ್ಮ ಬಿಜಾಪುರ ಜಿಲ್ಲೆಯಿಂದನೂ ಕೂಡ ಇವತ್ತು ನಾವು ಜೂನಿಯರ್ ಶಿವರಾಜ್ ಕುಮಾರ್ ಅವರಿಗೂ ಕೂಡ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಅದರ ಸಂಬಂಧ ಇವತ್ತೊಂದು ಪತ್ರಿಕಾಗೋಷ್ಠಿಯಲ್ಲಿ ಅವರು ಕೂಡ ಒಂದೆರಡು ಮಾತಾಡಿ ಒಂದು ಇದು ಗುಲ್ಬರ್ಗಕ್ಕೆ ಎಲ್ಲ ನಮ್ಮ ಪದಾಧಿಕಾರಿಗಳು ಬರಲಿ ಅಂತ ಹೇಳೋ ಮುಖಾಂತರ ಅವ್ರಿಗೂ ಒಂದು ಆಹ್ವಾನ ಕೊಡ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಒಗ್ಗಟ್ಟಾಗಿ ಇಡೀ ತಾಲೂಕು ಗ್ರಾಮ ಘಟಕ ಎಲ್ಲ ಕಡೆಯಿಂದನೂ ಕೂಡ ನಾವು ನಮ್ಮ ಸಾಧ್ಯ ಆದ ಮಟ್ಟಿಗೆ ನಾವು ಇಲ್ಲಿಂದ 400-500 ಜನವನ್ನ ಕರೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಅದು ಕಾರ್ಯಕ್ರಮ ಯಶಸ್ವಿಯಾಗಲಿ, ಇಡೀ ಜೈ ಕರ್ನಾಟಕ ಸಂಘಟನೆಗೆ ಇನ್ನೊಂದಿಷ್ಟು ಶಕ್ತಿ ತುಂಬಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ವಿಜಯಪುರ ಜಿಲ್ಲಾ ಜೈ ಕರ್ನಾಟಕ ಸಂಘಟನೆ ಕಾರ್ಯಾಧ್ಯಕ್ಷರು ಬರುವ ಫೆಬ್ರವರಿ 17ನೇ ತಾರೀಕಿನಂದು ರಾಜ್ಯದ ಕಾರ್ಯಕ್ರಮವಾಗಿರ್ತಕ್ಕಂಥ ವಿಶ್ವ ಕನ್ನಡಿಗರ ಸಮ್ಮೇಳನ ಅಂತಕ್ಕಂಥ ಒಂದು ನಮ್ಮ ಜೈ ಕರ್ನಾಟಕ ಸಂಘಟನೆಯಿಂದ ಒಂದು ರಾಜ್ಯ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ BN ಜಗದೀಶ್ ಅವರು ಹಾಗೂ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಮಚಂದ್ರಣ್ಣ ಅವರು ಕೂಡಿ ಒಂದು ಇದನ್ನು ಆಯೋಜಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯಿಂದ ಆಮಂತ್ರಣ ಬಂದಿದೆ. ಎಲ್ಲ ಜಿಲ್ಲಾ ಘಟಕದವರಿಗೂ ಹಾಗೂ ತಾಲೂಕಾ ಘಟಕದವರಿಗೂ ಗ್ರಾಮ ಘಟಕದವರಿಗೂ ಆಮಂತ್ರಣ ಇರೋದರಿಂದ ನಾವು ಕನ್ನಡ ಪರ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಕರ್ನಾಟಕದಾದ್ಯಂತ ಎಲ್ಲ ಕಾರ್ಯಕರ್ತರು ಸೇರಿ ಗುಲ್ಬರ್ಗದಲ್ಲಿ ಮಾಡಿರೋದ್ರಿಂದ ಇಲ್ಲಿ ಇನ್ನೂ ಉಳಿದ ನಮ್ಮ ನಾಗರಿಕರಾಗಲಿ, ಕಲಾವಿದರಾಗಲಿ ಮತ್ತು ರಾಜಕಾರಣಿಗಳಾಗಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಈ ಒಂದು ತಮ್ಮ ಮುಖಾಂತರ ಇವತ್ತು ಪತ್ರಿಕೋದ್ಯಮ ತಮ್ಮ ಮುಖಾಂತರ ಎಲ್ಲರಿಗೂ ಆಮಂತ್ರಣ ಕೊಡೋದಕ್ಕೆ ನಾವು ಜಿಲ್ಲಾ ಘಟಕ ತಯಾರಾಗಿದ್ದೀವಿ.
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.